ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ ಡಿಕೆ, ಆಗೋದಲ್ಲ ಅಂತ ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ ಇದು. ನನ್ನ ಗೌರವಾನ್ವಿತ ನಮ್ಮ ಅಣ್ಣವರ ಅಂತ HD ಕುಮಾರಸ್ವಾಮಿ ಅವರು ಇದೇ ಟೌನ್ಶಿಪ್ ಅಲ್ಲಿ ನಿಮ್ಮ ಕುಟುಂಬದವರು 30 ಎಕರೆ ಖರೀದಿ ಮಾಡ್ಕೊಳ್ಳಿಲ್ವೇ? ನೀವೇನ್ ತೀರ್ಮಾನ ಮಾಡಿದಿರಿ, ನಿಮ್ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೇನೆ. ನಿಮ್ಮ ಸಿಗ್ನೇಚರ್ಗೆ ನಾನು ಗೌರವ ಕೊಡ್ತಾ ಇದ್ದೇನೆ. ಏನಾಗಿತ್ತು ನಿಮ್ಮ ಹೋರಾಟ? ನಿಮ್ಮ ಧರಣಿ ಯಾಕೆ ನಡೀಲಿಲ್ಲ? ಯಾಕೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಕಾಣ್ಲಿಲ್ವೇ? ಆಗ ಸೈನ್ಡ್ ಬೈ ನಮ್ಮಣ್ಣ. ನನ್ನ ತಾಯಿ ಪರಕೆ ಏಟು ನಮ್ಮ ಅಧಿಕಾರಿಗಳು ಹೊಡೆಯೋ ಅವಶ್ಯಕತೆ ಇಲ್ಲ. ನನಗ್ ಬೇಕಾದ್ರೆ ಹೊಡೆಯಲಿ, ನಾನು ಹೊಡೆಸ್ಕೊಳಕ್ ರೆಡಿ ಇದ್ದೀನಿ. ಕೇಸು, ಲಾಯರು, ಕೌಂಟರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ಫಾರ್ ಮೈ ಬ್ರದರ್, ನೀನ್ ನನಗೆ ಜೈಲ್ ಕಳಿಸ್ಬೇಕು ಅಂತ ಇತ್ತು, ನೀನ್ ಆಶೀರ್ವಾದ ಮಾಡು. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ಆ ಕೋಣೆಯಲ್ಲಿ ಏನ್ ಅನುಭವಿಸಿದೆ, ನನ್ನ ಕುಟುಂಬ ಅನುಭವಿಸ್ತು, ನನಗೋಸ್ಕರ ನನ್ನ ತಾಯಿಂದಿರು, ಇಡೀ ರಾಜ್ಯದ ನನ್ನ ತಾಯಿಂದಿರು, ನಿಮ್ಮ ಆಲೋಚನೆ ನನ್ನ ಜೈಲ್ ಕಳಿಸ್ಬೇಕಂತ. ಈಗ ಬಿಡದಿ ಯಾಕೆ ಮಾಡಿದ್ರಿ? ಬಿಡದಿ ಟೌನ್ಶಿಪ್ ಏನಕ್ಕೆ ಅವಶ್ಯ ಇತ್ತು ನಿಮಗೆ? ಕೆಣಕಕ್ಕೆ ದಯವಿಟ್ಟು ತಾವು ಹೋಗಬೇಡಿ. ಪಾಪ ನನಗೆ ಸಿಗ್ತಾ ಇಲ್ವಲ್ಲ, ಆಗೋದಲ್ಲ ಡಿಕೆ, ಆಗೋದಲ್ಲ ಅಂತ ಇದೇನೋ ಅಣ್ಣಾಜಿ ಅಂತ ಪದ ಬಳಸವ್ರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನು ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನು ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಅದರ ಅವಶ್ಯಕತೆ ನನಗಿಲ್ಲ. ಅದೆಂಥದ್ದು ಪಾಪ ಒಟ್ಟು ನೋವಂತೆ, ಕಿವುಚ್ತಾರಂತೆ. ಹಂಗೆ ಅನ್ನಿಸ್ತದೆ ನಾನು ನೋಡಿದ್ರೆ. ಅದೆಂಥದ್ದು ಇಷ್ಟೊಂದು ಕಂತು ಇಟ್ಕೊಂಡಿದ್ರಲ್ಲ, ಚೀಟಿಗಳು ತೆಗೆದು ಆ ಕಡೆ ಈ ಕಡೆ ಪಾಪ ನೋಡ್ತಾ ಇದ್ದೆ ನಿಮ್ಮ ಪರದಾಟನ. ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ತುಳುಕ್ತಾ ಇತ್ತು ಆ ಟಿ ವಿಲಿ ನೋಡಿದ್ರೆ. ಬೆನಗನಹಳ್ಳಿ ಡಿನೋಟಿಫಿಕೇಷನ್, ಅಯ್ಯೋ ನಾನು ಯಾಕಪ್ಪ ಮಾಡಲಿ ಡಿನೋಟಿಫಿಕೇಷನು? ನನಗೇನು ಜೈಲಿಗೆ ಹೋಗ್ಬೇಕಾ ನಾನು? ಮತ್ತೆ ಡಿನೋಟಿಫಿಕೇಷನ್ ಮಾಡಿ. ಆ ಬೆನಗನಹಳ್ಳಿ ಡಿನೋಟಿಫಿಕೇಷನ್ಗೆ ಮಾತಾಡಿದ್ರಿ ಬಂದು ನನ್ನ ಹತ್ರ, ಜ್ಞಾಪಕ ಮಾಡ್ಕೊಳ್ಳಿ. ಏನು ನಯ, ಏನು ವಿನೀತ, ಅಬ್ಬಾ ಎಷ್ಟು ಅದು ಮಾತಾಡ್ಬೇಕಾದ್ರೆ ಏನು ಗೌರವ. ಅಣ್ಣಾಜಿ, ಅಪ್ಪಾಜಿ, ಅಯ್ಯೋ ನಾನು ಕಾಣದೇ ಇರೋದು ಇವೆಲ್ಲ ಬ್ರದರ್. ಚಪ್ಪಲಿ ಅಲ್ಲಪ್ಪ, ಅಯ್ಯೋ ದಯವಿಟ್ಟು ಪರ್ಕೇರಿ, ನನಗೆ ಹೊಡೀರಿ, ಕಲ್ಲು ಹೊಡೀರಿ. ಪಾಪ ಅಪ್ಪಾಜಿ ಅವ್ರನ್ನ ಕೇಳೋರೆ, ಗಾಂಧಿ ಪ್ರತಿಮೆ ಜ್ಞಾಪಕ ಬರಲಿಲ್ವ? ಈಗ ಬಂದಿದೆ ಜ್ಞಾಪಕಕ್ಕೆ ಅಂತ. ದೇವೇಗೌಡರು ಅವ್ರ ಜೀವನ ಎಲ್ಲ ನೈಸ್ ಕಂಪ್ನಿ, ಒಂದು ರೋಡ್ ಆಗಬೇಕು ಅಂತ ಆಸೆ ಪಟ್ಟವರು. ಬೆಂಗಳೂರು ಮೈಸೂರು ಆಕ್ಸಿಡೆಂಟ್ಗಳಿಗೆ ಜನ ಸಾಯ್ತಾರಲ್ಲ ಅಂತ ಹೇಳಿ ಡೆಲ್ಲಿಗೆ ಬಂದರೆ ಅವರು. ಆಮೇಲೆ ಏನೇನು ಮಾಡ್ಕೊಂಬಂದ್ರಪ್ಪ? ಇದೇ ಈಗ ಹೇಳ್ತಾ ಇದ್ದೀರಲ್ಲ, ಮಂತ್ರಿ ಆಗಿದ್ದೆ, ಏರ್ಪೋರ್ಟ್ ರೋಡು ಎಲ್ಲ ಹೇಳಿದಿರಲ್ಲಪ್ಪ. ಅವತ್ತು ನೈಸ್ ಕಂಪ್ನಿ ಅವನಿಗೆ ಏನು ಅಗ್ರಿಮೆಂಟ್ ಮಾಡಿಕೊಟ್ರಿ? ಆಮೇಲೆ ಏನಾದ್ರು ಡಿಸ್ಪ್ಯೂಟ್ ಬಂದ್ರೆ ಲಂಡನ್ ಕೋರ್ಟ್ ಅಂತೆ. ನಾವು ಮಾಡಿದ್ವಾ ಲಂಡನ್ ಕೋರ್ಟಿಗೆ? ಏನೋ ನೋವಂತೆ ಪಾಪ, ನೋವಿನಲ್ಲೂ ಮಾತಾಡ್ತಾವ್ರಂತೆ. ನೋವು ಪಡೋರು ಅಲ್ಲಿ ಕೂತವ್ರಲ್ಲಿ ಬೈರ್ಮಂಗಲದಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡ ಹೆಣ್ಮಕ್ಳು. ನಿಮಗೆ ಯಾವ ನೋವಿದೆ? ನಿಮಗಂತ ನೋವು ನಿಮ್ಮ ಆ ಹೃದಯ ಕಟುಕು ಹೃದಯ, ಅದು ನಿಮ್ಮದೆಲ್ಲ ಅದ್ರಲ್ಲಿ ಬಂದರೆ ಅಲ್ಲ ನೀವು. ನಿಮ್ಗೆ ಯಾವ ನೋವು ಆಯ್ತದೆ? ಅಯ್ಯೋ ಬಿಡದಿ ಹೆಣ್ಮಕ್ಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಅಧಿಕಾರಿಗಳಿಗೆ ಹೊಡಿಬೇಡಿ. ಎಂಥದ್ರಲ್ಲಿ ಪರ್ಕೆಲಿ ನನಗೆ ಹೊಡಿರಪ್ಪ ಅಂತ ಅವ್ರೆ. ಇದು ಏನು ರೀ, ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಕತ್ತಿದ್ದೀರಿ? ಮುಖ್ಯಮಂತ್ರಿ ಬಾಯಲ್ಲಿ ಬರೋ ಮಾತಾ ಇದು. ಬಂದು ನನಗೆ ಬೇಕಾದ್ರೆ ಪರ್ಕೆಲ್ ಹೊಡಿಲಿ ಅಂತ ಹೋಗಲಿ. ಯಾರಾದರೂ ಆ ಥರ ಹೇಳ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ಕನಿಷ್ಠ ಜ್ಞಾನ ಇಲ್ಲದೆ ಇರೋನು ಹೇಳ್ತಾನೆ, ಬಾರಪ್ಪ ಪರ್ಕೆ ತಗೊಂಬಂದು ಹೊಡಿ ಅಂತ ಹೇಳಿ. ಇದೇನು ನಮ್ಮ ರಾಜ್ಯದ ದುರ್ಗತಿ ಎಲ್ಲಿಗೆ ಬಂತು? ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ನನಗೂ ಇಲ್ಲ, ಇನ್ನೊಬ್ರಿಗೂ ಇಲ್ಲ. ಕಾಲ ನಿರ್ಧಾರ ಮಾಡ್ತದೆ. ಸಿಕ್ಕಿರೋ ಅವಕಾಶ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿ ಅಂತ 100 ಬಾರಿ ಹೇಳಾಗಿದೆ ಈಗಾಗಲೇ ಒಂದು ತಿಂಗಳಲ್ಲಿ. ಪ್ರಾಮಾಣಿಕವಾಗಿ ಈಗಲಾದರೂ ಕೆಲಸ ಮಾಡಿ ಕೊನೆಗಾಲದಲ್ಲಿ ಒಂದು ಗೌರವ ಉಳಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಹಣ ಸಂಪಾದನೆ ಯಾರು ಬೇಕಾದ್ರೂ ಮಾಡ್ತಾರೆ. ಹಣದಿಂದಲೇ ಎಲ್ಲ ಗೆಲ್ತೀನಿ ಅಂತ ತಿಳ್ಕೊಂಡಿದ್ರೆ ಅದಕ್ಕೆ ಕಾಲ ಉತ್ತರ ಕೊಡ್ತದೆ ಅನ್ನೋದನ್ನ ಒಂದು ಅಂತಿಮವಾಗಿ ಹೇಳಲಿಕ್ಕೆ ಬಯಸ್ತೀನಿ.
ಮಿಸ್ಟರ್ ಡಿ ಕೆ ಶಿವಕುಮಾರ್, ನಾನು ನಿಮ್ಮನ್ನು ಮುಖ್ಯಮಂತ್ರಿ ಅಂತ ನಾನು ಹೇಳಕ್ಕೆ ಸಿದ್ಧವೇ ಇಲ್ಲ. ಹೌದು, ಆ ರಾಜ್ಯಕ್ಕೆ ಇವತ್ತು ಅಂಥ ಚಿನ್ನದಂಥ ರಾಜ್ಯ ಅದು. ಈ ರಾಜ್ಯದ ಮುಖ್ಯಮಂತ್ರಿ ಅಂತ ಭವಿಷ್ಯದ ಜನವು ಇನ್ನೂ 170 ಭಾಗ ಜನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಮುಖ್ಯಮಂತ್ರಿ ಅಂತ ಹೇಳಲ್ಲ. ಮಿಸ್ಟರ್ ಡಿ ಕೆ ಶಿವಕುಮಾರ್, ನೀವು ನನ್ನ ಮೇಲೆ ಏನು ಆಪಾದನೆ ಮಾಡ್ತಾಯಿದ್ದೀರಿ? ಇತ್ತೇನೋ ಪೇಪರ್ಗಳು ಇಟ್ಕೊಂಡು ಏನೋ ಪಾಪ ಹೇಳ್ತಾ ಇದ್ದೀರಿ. ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಕೂರಿಸ್ಕೊಂಡಿದ್ರಿ, ಅವ್ರು ಬೇರೆ ಕಿವಿಲಿ ಏನೋ ಹೇಳ್ತಾನೆ ಇದ್ದರು. ಇಲ್ಲಿ ಪ್ರಶ್ನೆ, 85ನೇ ಇಸ್ವಿಲಿ ಖರೀದಿ ಮಾಡಿದ ಜಮೀನು ಅದೆಂಥದ್ದು 4 ಎಕರೆ ಒತ್ತುವರಿ ಆಗೋಗಿದೆ. ಇಡೀ ದೇಶದಲ್ಲಿ ಹೇಳ್ಕೊಂಬಂದಿದ್ದೀರಿ. ಏನು ಪಾಪ ಕೃಷ್ಣ ಬೈರೇಗೌಡರು ಏನು ರಾಜ್ಯದ ಎಲ್ಲರದ್ದು ಪೋಡಿ ಮಾಡಿಬಿಟ್ಟಿದ್ದೀವಿ. ರೈತರದು ಹೇಳಿದ್ದು. ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದವನು, ಆ ಜಮೀನಲ್ಲಿ ಒಂದು ಪೋಡಿ ಮಾಡಿಸ್ಕೊಳ್ಳೋಕ್ಕೆ ನನಗಾಗಿಲ್ಲ. ನಿಮ್ಮ ಥರ ಅಧಿಕಾರಿಗಳಿಗೆ ಎದುರಿಸಿ ಮಾಡೋದಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದಾಗಿತ್ತಲ್ವ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಜಮೀನದು. ನಾನು ಹಲವಾರು ನಿದರ್ಶನಗಳವೆ. ಮಕ್ಕಳುಗಳನ್ನ ಕಿಡ್ನ್ಯಾಪ್ ಮಾಡೋದು, ಹೆದರಿಸೋದು, ಜಮೀನು ಬರೆಸ್ಕೊಳ್ಳೋದು. ಅದು ಯಾವುದೋ ಸೊಸೈಟಿ, ಯಾವನೋ ಒರಿಜಿನಲ್ ದಲಿತರಿಗೆ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಸೈಟ್ ಮಾಡಬೇಕು ಅಂತ ಹೇಳಿ SC ST ಜನಾಂಗ ಕೊಡಬೇಕು ಬಡವರಿಗೆ ಅಂತೇಳಿ ಮಾಡಿದ್ದನ್ನು ಮತ್ತಿನ್ನು ಯಾವುದೋ ನಕಲಿ ಸೊಸೈಟಿ ಸೃಷ್ಟಿ ಮಾಡ್ಕೊಂಡು ಕರ್ನಾಟಕದಲ್ಲಿ ಮಾಡಿದಂಥ ಭಾಳ ಜನ ಇದ್ದೀರಪ್ಪ. ಆ ಕೆಲಸ ಮಾಡಿದ್ದೀವ? ಈ ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಸ್ಥಾನನೇ ಅಷ್ಟು ಸುಲಭವಾಗಿ ಬಿಟ್ಟು ಹೊರಗಡೆ ಬಂದಂಥವ್ರಿಗೆ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ಒಬ್ಬ ಕನ್ನಡಿಗ. ಸ್ವಾಭಿಮಾನಕ್ಕೆ ಎಂದೂ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಯಾರು ಕೈ ಕಾಲಿಡದೆ ಬಿಸಾಕ್ಬಿಟ್ಟು ಬಂದಂಥವ್ರು ಅಷ್ಟು ಸುಲಭವಾಗಿ ಒಂದು ಪ್ರಧಾನಮಂತ್ರಿ ಸ್ಥಾನನ. ಅಂಥ ಕುಟುಂಬದಲ್ಲಿ ಇದ್ದೇವೆ ನಾವು. ಇವತ್ತು ಈ ಕುಟುಂಬ ಮುಗಿಸ್ಬೇಕು ಅಂತ ನೀವೇನೇನು ಮಾಡಿದ್ದೀರಿ, ಈಗಲೂ ಏನೇನು ಮಾಡ್ತಾಯಿದ್ದೀರಿ, ಇದೆಲ್ಲ ನಾನಿಲ್ಲಿ ಚರ್ಚೆ ಮಾಡಲ್ಲ. ಹಸುವೆ ಇದಂತೂ ಇಸಿ ಕತೆ ಅಂತ ಇವತ್ತು ಅದೇನೋ ಹೇಳಲಿಲ್ಲ. ಬೀರ್ಬಲ್ ಕತೆ ಇವತ್ತು ಹೇಳಲಿಲ್ಲ. ಅದೇನೋ ಉತ್ತಾ ಇದ್ರು ಕೈನ. ಏನಕ್ಕೆ ಸಹಿಸ್ಕೊಳ್ಳಲ್ಲ? ಎಷ್ಟು ಜನ ಬಂದೋಗಿಲ್ಲ ಜೈಲ್ಗ? ನೋಡಿ, ತಪ್ಪು ತಿಳ್ಕೊಬೇಡಿ. ಪದೇ ಯಾಕೆ ಹೇಳ್ಕೊತಾರೆ ಅವರೇ? ಯಾಕೆ ಅವ್ರು ಹೇಳ್ತಾವ್ರೆ ಜೈಲಿಗೆ ಅಂತ? ಹೋಗಿ ಬಂದವ್ರಂತೆ ಜೈಲಿಗೆ. ಏನು ದೊಡ್ಡ ಘನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದ್ರ ಜೈಲಿಗೆ? ನಾನು ಹೋಗಿದ್ದೆ ಪಾಪ. ಇಲ್ಲಿ ನಮ್ಮ ಮಹೇಶಣ್ಣ ಕೂತವ್ರು ನೋಡಿ, ಇವರೇ ಕರ್ಕೊಂಡು ಪಾಪ ಇಂಥ ಟೈಮಲ್ಲಿ ಒಂದು ಸಾಂತಾನು ಹೇಳಿ ನಾನು ಹೇಳಿದೆ. ಏನಕ್ಕೆ ಹೋದ್ರು ಜೈಲಿಗೆ? ಎಲ್ಲ ಜಯಿಸ್ಕೊತೀನಿ ಅಂತಾರೆ. ಯಾಕೆಂದರೆ ಸತ್ಯ ಹೊರಗೆ ಬರಬೇಕಲ್ಲ, ಯಾವತ್ತೋ ಒಂದು ದಿವಸ ಬರುತ್ತೆ. ಯಾತಕ್ಕೆ ಇವೆಲ್ಲ ನಡೀತಾ ಇದೆ ಅಂತೇಳಿ